ಮೊದಲಿನ ಕಾಲದ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಅಂತ ಹೇಳ್ಬೋದು. ಈ ಸೊಪ್ಪಿಗೆ ನಮ್ಮ ಹಿರಿಯರು ನೈಸರ್ಗಿಕವಾಗಿ ಸಿಗುವ ಸೊಪ್ಪುಗಳನ್ನು ಬಳಸಿ ಅಡುಗೆ ಮಾಡಿ ಸೇವಿಸ್ತಿದ್ರು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡ್ತಿದ್ರು. ಇದು ನೋಡಿ ವಿಟಮಿನ್ ಸೊಪ್ಪು, ಚಕ್ರಮಣಿ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಈ ರೀತಿ ಇರುತ್ತೆ. ಇದರಲ್ಲಿ ನೋಡಿ ಹೂವೆಲ್ಲ ಆಗ್ತದೆ ಈ ಥರದ್ದು. ಸಾಧಾರಣ ಒಗ್ಗರಣೆ ಸೊಪ್ಪು, ಬೇಸೊಪ್ಪು ಥರನೇ ಇರುತ್ತೆ. ಇದರದೀಗ ಆರೋಗ್ಯಕರವಾದ ಒಂದು ಪಲ್ಯವನ್ನು ಮಾಡುವ. ಹಲೋ, ನಮಸ್ಕಾರ. ಇವತ್ತು ನಾನು ಒಂದು ಒಳ್ಳೆ ನೈಸರ್ಗಿಕವಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವ ಸೊಪ್ಪಿನ ಪಲ್ಯವನ್ನು ಮಾಡ್ತೇನೆ. ಹಾಗೂ ಈ ಸೊಪ್ಪಿನ ಪರಿಚಯವನ್ನು ಕೂಡ ನಿಮಗೆ ಮಾಡ್ತೇನೆ. ಈ ಸೊಪ್ಪು ನಮ್ಮ ಹಿರಿಯರು ಮೊದಲಿನ ಕಾಲದಲ್ಲೆಲ್ಲ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಇರಲಿಲ್ಲ. ಆವಾಗ ಈ ಸೊಪ್ಪು ಅವರಿಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಆಗಿತ್ತು. ಇದನ್ನು ಬಳಸಿ ಆರೋಗ್ಯಕರವಾದ ಅಡುಗೆಗಳನ್ನು ನಮ್ಮ ಹಿರಿಯರು ಮಾಡ್ತಿದ್ರು. ಇದು ಬಹಳ ಒಂದು ಒಳ್ಳೆಯ ಸೊಪ್ಪು. ಈ ಸೊಪ್ಪಿಗೆ ವಿಟಮಿನ್ ಸೊಪ್ಪು, ಚಕ್ರಮಣಿ ಸೊಪ್ಪು ಅಂತ ಹೇಳ್ತಾರೆ. ಭಾಳಷ್ಟು ಪೋಷಕಾಂಶಗಳು ಈ ಸೊಪ್ಪಿನಲ್ಲಿ ಇವೆ. ಇದು ರಕ್ತ ಶುದ್ಧಿಗೆ, ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ನೋಡಿ, ಅವರಿಗೆ BP ಸಮಸ್ಯೆ ಇದ್ದವರಿಗೆ ಮತ್ತು ಕಿಡ್ನಿ ಸಮಸ್ಯೆಗೆ, ಹಲವಾರು ಒಂದು ರೋಗಗಳಿಗೆ ಒಂದು ಮನೆಮದ್ದೆ ಅಂತ ಹೇಳ್ಬೋದು. ಈ ಸೊಪ್ಪಿಗೆ ವಿಟಮಿನ್ ಸೊಪ್ಪು ಅಂತ ಹೇಳೋದು, ಅದಕ್ಕೆ ಭಾಳಷ್ಟು ವಿಟಮಿನ್ಗಳಿವೆ. ಈ ಸೊಪ್ಪು ಈ ಥರ ಇರುತ್ತೆ ನೋಡಿ. ಈ ಗಿಡದ ಗೆಲ್ಲನ್ನು ನೆಟ್ಟರೆ ಭಾಳಷ್ಟು ಗಿಡಗಳಾಗುತ್ತವೆ. ಎಲ್ಲಿ ಕೂಡ ನೆಡ್ಬೋದು. ಜಾಗ ಇಲ್ಲದಿದ್ದರೆ ಗ್ರೋ ಬ್ಯಾಗಲ್ಲಿ ಕೂಡ ನೆಡ್ಬೋದು, ಪಾಟಲ್ಲಿ ಕೂಡ ನೆಡ್ಬೋದು. ಹಳ್ಳಿಗಳಲ್ಲಿ ಬೇಲಿಗಳಲ್ಲೆಲ್ಲ ಈ ಸೊಪ್ಪು ನೋಡಲಿಕ್ಕೆ ಸಿಗುತ್ತೆ. ಇದು ಈಗ ಚೆನ್ನಾಗಿ ತೊಳಿಬೇಕು. ಉಳ್ಳಾಗಡ್ಡೆ ಎಲ್ಲ ಇದ್ದರೆ ನೋಡಬೇಕು. ಈಗ ಮಳೆಗಾಲ ಅಲ್ಲ, ಮಳೆಗಾಲಕ್ಕೆಲ್ಲ ನಮ್ಮ ಹಿರಿಯರು ಇಂಥ ಎಲ್ಲ ಸೊಪ್ಪುಗಳಿಂದ ರುಚಿಯಾದ ಅಡುಗೆಗಳನ್ನು ಮಾಡುತ್ತಿದ್ದರು. ಮಳೆ ಕೂಡ ಜೋರು ಬಂದು ನಾನು ಹೊರಗೆ ಕೂತ್ಕೊಂಡಿದ್ದೇನೆ ನೋಡಿ. ಈ ಥರ ತೆಗಿಬೇಕು. ಈ ಸೊಪ್ಪನ್ನು ಚೆನ್ನಾಗಿ 2-3 ಸರ್ತಿ ತೊಳೆದು ತಂದಿದ್ದೇನೆ ನೋಡಿ. ಈ ಥರ ತೊಳಿಬೇಕು ಚೆನ್ನಾಗಿ. ಏನಾದರೂ ಉಳ್ಳಾಗಡ್ಡಿ ಎಲ್ಲ ಧೂಳೆಲ್ಲ ಇದ್ದರೆ ಹೋಗಬೇಕು. ಇದನ್ನು ಈಗ ನಾವು ಹೇಗೆ ನೋಡಿ ಮೆಂತ್ಯ ಸೊಪ್ಪು, ಅರಿವೆ ಸೊಪ್ಪು ಎಲ್ಲ ತುಂಡು ಮಾಡ್ತೇವೆ ನೋಡಿ, ಕಟ್ ಮಾಡ್ತೇವೆ ಸಪೂರವಾಗಿ. ಆ ಥರ ಕಟ್ ಮಾಡುವ. ವಿಟಮಿನ್ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಭಾಳಷ್ಟು ಸಾಮಗ್ರಿಗಳು ಬೇಕಂತಿಲ್ಲ. ತುಂಬ ಸುಲಭದಲ್ಲಿ ಸಿಂಪಲಾಗಿ ಇದನ್ನು ಯಾರಿಗೂ ಮಾಡ್ಬೋದು ನೋಡಿ. 1 ನೀರುಳ್ಳಿ, 1 ಟೊಮೆಟೊ, 1 ಮೆಣಸು ಮತ್ತು ಇಲ್ಲಿ ಇಷ್ಟು ತೆಂಗಿನಕಾಯಿ ತುರಿ. ಸ್ವಲ್ಪ ಸಾಸಿವೆ, 2 ಗುಂಟೂರು ಮೆಣಸು, ಸ್ವಲ್ಪ 1 ಚಿಟಿಕೆ ಬಡಿಸೊಪ್ಪು, 1 ಚಿಟಿಕೆ ಜೀರಿಗೆ ಮತ್ತು ಇಷ್ಟು ಉದ್ದಿನ ಬೇಳೆ ಮತ್ತು 2 ಬೇಸೊಪ್ಪು, ಒಗ್ಗರಣೆ ಸೊಪ್ಪು. ಇವಾಗ ಈ ಪಲ್ಯವನ್ನು ಮಾಡುವ. ಕೊಬ್ಬರಿ ಎಣ್ಣೆಯನ್ನು ಹಾಕುವ. ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಬಡಿಸೊಪ್ಪು ಮತ್ತು ಜೀರಿಗೆ, ಉದ್ದಿನ ಬೇಳೆ, ಗುಂಟೂರು ಮೆಣಸು. ಇವಾಗ ನೀರುಳ್ಳಿನ ಹಾಕುವ.
ಈ ವಿಟಮಿನ್ ಸೊಪ್ಪು ಚಕ್ರಮಣಿ ಸೊಪ್ಪಿದೆ ನೋಡಿ, ಇದರಲ್ಲಿ ಭಾಳಷ್ಟು ಅಡುಗೆಗಳನ್ನು ಮಾಡ್ಬೋದು. ಇದರಲ್ಲಿ ಪಲ್ಯ ಮಾಡ್ಬೋದು, ತಂಬುಳಿ ಮಾಡ್ಬೋದು, ಮತ್ತು ಈ ದೋಸೆ ಎಲ್ಲ ಮಾಡ್ತೇವಲ್ಲ, ಈ ಮಕ್ಕಳೆಲ್ಲ ಅವರಿಗೆಲ್ಲ ಇದು ಇಷ್ಟ ಆಗಲ್ಲ. ಅವರಿಗೆ ಈ ದೋಸೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ತುಂಡು ಮಾಡಿ ಮಿಕ್ಸ್ ಮಾಡಿ ಕೊಟ್ಟರೆ ಅವರಿಗೆ ಗೊತ್ತಾಗಲ್ಲ, ಅವರು ತಿಂತಾರೆ. ಹಾಗೆಯೇ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೇವೆ. ಆ ಅಕ್ಕಿ ರೊಟ್ಟಿಗೆ ಈ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡಿದರೆ ತುಂಬಾ ರುಚಿಯಾಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ಅದರ ಪಲ್ಯ ಮಾಡಿ, ತಂಬುಳಿ ಮಾಡಿ, ಪತ್ರೊಡೆ ಕೂಡ ಮಾಡ್ತಾರೆ. ಇದರಿಂದ ಭಾಳಷ್ಟು ಅಡುಗೆಗಳನ್ನು ಮಾಡ್ತಾರೆ. ಒಂದು ಚಿಟಿಕೆ ಹಳದಿನ ಹಾಕ್ತೇನೆ, ಸ್ವಲ್ಪ ಉಪ್ಪನ್ನು ಹಾಕುವ. ಇವಾಗ ಈ ಸೊಪ್ಪನ್ನು ಹಾಕುವ. ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕುವುದು. ಈ ಸೊಪ್ಪು ಬೇಗನೆ ಬೇಯುತ್ತೆ, ತುಂಬ ಹೊತ್ತು ಬೇಯಿಸ್ಬೇಕಂತಿಲ್ಲ. ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಪಲ್ಯಕ್ಕೆ ತೆಂಗಿನ ತುರಿ ಹಾಕಿದರೆ ಭಾಳ ರುಚಿ. ಪಲ್ಯ ರೆಡಿ ಆಯಿತು. ವಿಟಮಿನ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡುವ. ತುಂಬ ರುಚಿಯಾಗಿದೆ. ಯಾವ ಸೊಪ್ಪಿನ ಪಲ್ಯ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಆಗಿದೆ. ಈ ವಿಟಮಿನ್ ಸೊಪ್ಪು ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಮನೆಯಲ್ಲೆಲ್ಲ ಇದ್ದರೆ ಇದರ ಒಂದು ಪಲ್ಯ ಮಾಡಿ, ಇಲ್ಲದಿದ್ದರೆ ತಂಬುಳಿ ಮಾಡಿ, ಅಕ್ಕಿ ರೊಟ್ಟಿ ಕೂಡ ಮಾಡಿ ತಿನ್ಬೋದು, ಪತ್ರೊಡೆ ಕೂಡ ಮಾಡ್ಬೋದು. ಯಾವುದಾದ್ರೂ ಒಂದು ಮಾಡಿ ಈ ಸೊಪ್ಪನ್ನು ತಿನ್ನಿ. ಯಾಕಂದರೆ ಅಷ್ಟು ಕಬ್ಬಿಣಾಂಶ ಈ ಸೊಪ್ಪಿನಲ್ಲಿ ಇದೆ. ವಿಟಮಿನ್ ಡಿ ರಕ್ತಹೀನತೆಗೆ, ರಕ್ತ ಶುದ್ಧೀಕರಣಕ್ಕೆ, ಮಹಿಳೆಯರಿಗೆ, ಯಾರಿಗೆಲ್ಲ ಸುಸ್ತು ಇರುತ್ತೆ ನೋಡಿ ಅವರಿಗೆ, BP ಇದ್ದವರಿಗೆ, ಮಳೆಗಾಲದ ಆರೋಗ್ಯಕರವಾದ ವಿಟಮಿನ್ ಸೊಪ್ಪಿನ ಪಲ್ಯ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ. ಗಂಜಿ ಊಟಕ್ಕಂತೂ ತುಂಬ ಸಖತ್ತಿರುತ್ತೆ. ಥ್ಯಾಂಕ್ ಯು, ಬಾಯ್.